ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 918 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 22 ಜುಲೈ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಆಡ್ ಫ್ಯಾಲ್ಸಿವ್ಯಾಕ್ಸ್ ಎಂದರೇನು? ವಾಟ್ ಈಸ್ ಆಡ್ ಫ್ಯಾಲ್ಸಿವ್ಯಾಕ್ಸ್? ಸೊ ಇಲ್ಲಿ ವ್ಯಾಕ್ಸ್ ಅಂತ ಇದೆ. ಸೊ ಇದೊಂದು ವ್ಯಾಕ್ಸಿನ್ಗೆ ಕೊಟ್ಟಿರ್ತಕ್ಕಂಥ ಹೆಸರಾಗಿರುತ್ತೆ. ಇದನ್ನು ಆಡ್ ಫ್ಯಾಲ್ಸಿವ್ಯಾಕ್ಸ್ ಅಂತ ಹೇಳ್ತೇವೆ. ಸೊ ಇದು ಯಾವ ರೋಗಕ್ಕೆ ಕೊಡ್ತಕ್ಕಂಥ ಒಂದು ಚುಚ್ಚುಮದ್ದಾಗಿರುತ್ತೆ? ಸೊ ಇದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಮಲೇರಿಯಾಗಾಗಿ ನಮ್ಮ ಭಾರತ ದೇಶದಲ್ಲಿ ಸ್ಥಳೀಯವಾಗಿ ಅಂದರೆ ಇಂಡಿಜಿನಸ್ಲಿ ಡೆವಲಪ್ ಆಗ್ತಾ ಇರ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಈ ಒಂದು ಆರ್ಟಿಕಲಲ್ಲಿ ಈ ಆಡ್ ಫ್ಯಾಲ್ಸಿವ್ಯಾಕ್ಸ್ ಏನಿರುತ್ತೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಸೊ ನಾವು ಇಂಡಿಯಾ ಈಸ್ ಡೆವಲಪ್ ಮಲ್ಟಿ-ಸ್ಟೇಜ್ ಮಲೇರಿಯಾ ವ್ಯಾಕ್ಸಿನ್. ಸೊ ಇದು ಬಹು ಹಂತದ ಅಂದರೆ ಪ್ಯಾರಾಸೈಟ್ ಏನಿರುತ್ತೆ, ಮಲೇರಿಯಾವನ್ನು ಉಂಟು ಮಾಡ್ತಕ್ಕಂಥ ಒಂದು ಪರಾವಲಂಬಿ ಏನಿರುತ್ತೆ, ಸೊ ಅದು ಬೇರೆ ಬೇರೆ ಹಂತಗಳಲ್ಲಿ ನಮ್ಮ ದೇಹದ ಆರ್ಗನ್ಸ್ನ ಮೇಲೆ ಇನ್ಫೆಕ್ಷನನ್ನು ಕಾಸ್ ಮಾಡುತ್ತೆ. ಆ ಎಲ್ಲ ಹಂತಗಳನ್ನು ಎಫೆಕ್ಟಿವ್ ಆಗಿ ಬ್ಲಾಕ್ ಮಾಡ್ತಕ್ಕಂಥ ಒಂದು ವ್ಯಾಕ್ಸಿನನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ವ್ಯಾಕ್ಸಿನನ್ನು ನಾವು ಏನಂತ ಕರಿತೀವಿ ಅಂದರೆ ಆಡ್ ಫ್ಯಾಲ್ಸಿವ್ಯಾಕ್ಸ್ ಅಂತ ಕರಿತೇವೆ. ಸೊ ಇಂಡಿಯಾ ಈಸ್ ಮೇಕಿಂಗ್ ಅ ಮೇಜರ್ ಡೆವಲಪ್ಮೆಂಟ್ ಆ್ಯಂಡ್ ದೇ ಆರ್ ಮೇಕಿಂಗ್ ವ್ಯಾಕ್ಸಿನ್. ಆ ವ್ಯಾಕ್ಸಿನನ್ನು ನಾವೇನಂತ ಕರಿತೀವಿ ಅಂದರೆ ಆಡ್ ಫ್ಯಾಲ್ಸಿವ್ಯಾಕ್ಸ್ ಅಂತ ಕರಿತೇವೆ. ಇಟ್ ಈಸ್ ಫಸ್ಟ್ ಇಂಡಿಜಿನಸ್ ಮಲ್ಟಿ ಸ್ಟೇಜ್ ರೀಕಾಂಬಿನೆಂಟ್ ಕೈಮೆರಿಕ್ ಮಲೇರಿಯಾ ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಸೊ ಇದು ಭಾರತ ದೇಶ ತನ್ನ ಮೊದಲ ಸ್ಥಳೀಯ ಬಹು ಹಂತದ ಮರು ಸಂಯೋಜಿತ ಚಿಮರಿಕ್ ಮಲೇರಿಯಾ ಲಸಿಕೆಯಾದ ಆಡ್ ಫ್ಯಾಲ್ಸಿವ್ಯಾಕ್ಸನ್ ಅನ್ನ ಈಗ ಅಭಿವೃದ್ಧಿಪಡಿಸ್ತಾ ಇದೆ. ಸೊ ಈ ಒಂದು ವ್ಯಾಕ್ಸಿನ್ ಅನ್ನ ಯಾರ ನೇತೃತ್ವದಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR, ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ. ಇದು ನಮ್ಮ ಭಾರತ ದೇಶದ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಮ್ಯುನಾಲಜಿ ಅಂದ್ರೆ ಇಮ್ಯುನಾಲಜಿ ಅಂದ್ರೆ ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಸಂಸ್ಥೆ ಆಗಿರುತ್ತೆ. ಸೊ ಅದರ್ ಪಾರ್ಟ್ನರ್ಸ್ ಆಗಿರ್ತಾರೆ. ಸೊ ದಿಸ್ ವ್ಯಾಕ್ಸಿನ್ ಇಸ್ ಡಿಸೈನ್ ಟು ಟಾರ್ಗೆಟ್ 2 ಕ್ರಿಟಿಕಲ್ ಸ್ಟೇಜಸ್ ಅಂದ್ರೆ ಈ ಒಂದು ವ್ಯಾಕ್ಸಿನ್ ಏನಿರುತ್ತೆ ಸೊ 2 ನಿರ್ಣಾಯಕ ಹಂತಗಳನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಯಾವ ಒಂದು ಸ್ಟ್ರೈನ್ ಅಥವಾ ಯಾವ ಒಂದು ಸ್ಪೀಶೀಸ್ನ ವಿರುದ್ಧ ಈ ಒಂದು ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪಾರಮ್, ದಿ ಡೆಡ್ಲಿಯೆಸ್ಟ್ ಮಲೇರಿಯಾ ಪ್ಯಾರಾಸೈಟ್ ಅಂದ್ರೆ ಇರ್ತಕ್ಕಂಥ ಎಲ್ಲಾ ಮಲೇರಿಯನ್ ಪ್ಯಾರಾಸೈಟ್ಗಳಲ್ಲಿ ಫ್ಯಾಲ್ಸಿಪೇರಮ್, ವೈವ್ಯಾಕ್ಸ್, ಮಲೇರಿಯೆ ಇವೆಲ್ಲ ಬೇರೆ ಬೇರೆ ಸ್ಟ್ರೈನ್ಸ್ ಆಫ್ ಮಲೇರಿಯನ್ ಪ್ಯಾರಾಸೈಟ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲೆಲ್ಲ ತುಂಬಾ ಡೇಂಜರಸ್ ಇರತಕ್ಕಂಥದ್ದನ್ನ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪಾರಮ್ ಅಂತ ಹೇಳ್ತೇವೆ. ಇದು ಹೆಚ್ಚಿನ ಮಲೇರಿಯನ್ ಡೆತ್ಗೆ ಕಾರಣವಾಗಿರ್ತಕ್ಕಂಥ ಒಂದು ಪ್ಯಾರಾಸೈಟ್ ಆಗಿರುತ್ತೆ. ಸೊ ಇದರ ವಿರುದ್ಧವಾಗಿ 2 ಹಂತಗಳಲ್ಲಿ ಬ್ಲಾಕ್ ಮಾಡ್ತಕ್ಕಂಥ ವ್ಯಾಕ್ಸಿನ್ ಆಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಫೀಚರ್ಸ್ ಆಫ್ ದಿಸ್ ವ್ಯಾಕ್ಸಿನ್? ಈ ಒಂದು ವ್ಯಾಕ್ಸಿನ್ ನ ಗುಣಲಕ್ಷಣಗಳು ಏನು ಅಂತ ನಾವು ನೋಡೋದಾದ್ರೆ ಸೊ ಇದು ಬೋತ್ ಲಿವರ್ ಅಂಡ್ ಬ್ಲಡ್ ಸ್ಟೇಜಸ್ ಅಂದ್ರೆ ಇದು ಲಿವರ್ ಅಲ್ಲಿ ಮಲ್ಟಿಪ್ಲೈ ಆಗುತ್ತೆ ಅಂಡ್ ಬ್ಲಡ್ ಸ್ಟೇಜಸ್ ರಕ್ತದ ಹಂತಗಳೇನಿರುತ್ತೆ ಸೊ ಇವೆರಡರಲ್ಲೂ ಈ ಒಂದು ಪ್ಯಾರಾಸೈಟ್ ನ ಲೈಫ್ ಸೈಕಲ್ ಏನಿರುತ್ತೆ ಅದರ ಜೀವನ ಚಕ್ರ ಏನಿರುತ್ತೆ ಸೊ ಅದನ್ನ ಬ್ಲಾಕ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರೋದ್ರಿಂದ ಇದನ್ನ ನಾವು ಮಲ್ಟಿಲ್ಯಾಟ್ರಲ್ ಅಂತ ಕರಿತೇವೆ. ಸೊ ಅದ್ರ ಜೊತೆಗೆ ಇಟ್ ರಿಮೈನ್ಸ್ ಫಂಕ್ಷನಲ್ ಫಾರ್ ಓವರ್ 9 months ಅಟ್ ರೂಮ್ ಟೆಂಪರೇಚರ್. ಅಂದರೆ ಈ ಒಂದು ವ್ಯಾಕ್ಸಿನ್ನ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಮೋಸ್ಟ್ ಆಫ್ ದಿ ವ್ಯಾಕ್ಸಿನ್ಸ್ ಅನ್ನು ನಾವು ಈ ಕಡಿಮೆ ತಾಪಮಾನದಲ್ಲಿ ಸ್ಟೋರ್ ಮಾಡಬೇಕಾಗಿರುತ್ತೆ. ಅದರಿಂದ ಕಾಸ್ಟ್ ಆಫ್ ದಿ ವ್ಯಾಕ್ಸಿನ್ಸ್ ಕೂಡ ಜಾಸ್ತಿ ಆಗುತ್ತೆ. ಬಟ್ ಈ ಒಂದು ವ್ಯಾಕ್ಸಿನ್ನ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಕೊಠಡಿಯ ಉಷ್ಣಾಂಶದಲ್ಲಿ ಕೂಡ ಇದನ್ನು ನಾವು 9 ತಿಂಗಳುಗಳ ಕಾಲ ಇದನ್ನು ಸ್ಟೋರ್ ಮಾಡ್ಬೋದಾಗಿರುತ್ತೆ. ಸೊ ಇದು ಈ ಒಂದು ವ್ಯಾಕ್ಸಿನ್ಗೆ ಇರ್ತಕ್ಕಂಥ ಒಂದು ಬೆನಿಫಿಟ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಇಟ್ ಆಫರ್ಸ್ ಬೆಟರ್ ಪ್ರೊಟೆಕ್ಷನ್ ಅಂಡ್ ಲೋ ರಿಸ್ಕ್ ಆಫ್ ಇಮ್ಯೂನ್ ಎವೇಷನ್ ಅಂದ್ರೆ ಇದು ನಮಗೆ ಹೆಚ್ಚಿನ ಒಂದು ಸಂರಕ್ಷಣೆಯನ್ನು ನೀಡುತ್ತೆ ಅಂಡ್ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ತಪ್ಪಿಸಿಕೊಳ್ತಕ್ಕಂಥ ಒಂದು ಪ್ಯಾರಾಸೈಟ್ ಅನ್ನ ಸೊ ಅದು ಪ್ರಿವೆಂಟ್ ಮಾಡುತ್ತೆ. ಅಂದ್ರೆ ಈ ವ್ಯಾಕ್ಸಿನ್ ಅನ್ನ ಒಂದು ಸತಿ ತೆಗೆದುಕೊಂಡರೆ ಸೊ ಆ ಒಂದು ಪ್ರಿವೆನ್ಷನ್ ನಮ್ಮ ಇಮ್ಯುನಿಟಿಯನ್ನ ಬೈಪಾಸ್ ಮಾಡಿ ರೋಗವನ್ನ ಉಂಟು ಮಾಡತಕ್ಕಂಥ ಸಾಧ್ಯತೆಗಳೇನಿರುತ್ತೆ ಸೊ ಅದು ತುಂಬಾ ನೆಗ್ಲಿಜಿಬಲ್ ಇರಬಹುದಾಗಿರ್ತಕ್ಕಂಥ ವ್ಯಾಕ್ಸಿನ್ ಆಗಿರುತ್ತೆ. ಸೊ ಇದು ಪ್ರಸ್ತುತವಾಗಿ ಪ್ರೀ ಕ್ಲಿನಿಕಲ್ ಫೇಸ್ ಅಲ್ಲಿ ಇರುತ್ತೆ. ಅಂದ್ರೆ ಇದು ಇನ್ನೂ ಕೂಡ ಕಮರ್ಷಿಯಲಿ ಬಳಕೆ ಮಾಡಷ್ಟು ಅದರ ಟ್ರಯಲ್ಸ್ ಅನ್ನ ಕಂಪ್ಲೀಟ್ ಮಾಡಿರೋದಿಲ್ಲ. ಒನ್ಸ್ ಆ ಒಂದು ಟ್ರಯಲ್ಸ್ ಅನ್ನೆಲ್ಲ ಕಂಪ್ಲೀಟ್ ಮಾಡಿದ ನಂತರ ಸೊ ಇದು ಎಲ್ಲರಿಗೂ ಲಭ್ಯವಾಗ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಈ ಕೆಳಗಿನವುಗಳಲ್ಲಿ ಯಾವುದು
EFTA. ಸೊ EFTA ಅಂದರೆ ನಾನು ಮುಂದೆ ಹೇಳ್ತೇನೆ. EFTA ಸದಸ್ಯ ರಾಷ್ಟ್ರವಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜರ್ಮನಿಯನ್ನ ನಾವು EFTF ನ ಸದಸ್ಯ ರಾಷ್ಟ್ರವಲ್ಲವಾಗಿ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಈ ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ, ಸೊ EFTF ಅಂದ್ರೆ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಅಂತ ಹೇಳ್ತೇವೆ. ಸೊ ಇದು ಯುರೋಪಿಯನ್ ಯೂನಿಯನ್ ಏನಿರುತ್ತೆ ಅಥವಾ ಯುರೋಪಿಯನ್ ಒಕ್ಕೂಟ ಏನಿರುತ್ತೆ, ಸೊ ಅದರಿಂದ ಹೊರಗಡೆ ಮಾಡಿಕೊಂಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ ಈ ಒಂದು ಅಸೋಸಿಯೇಷನ್ಗೆ ನಮ್ಮ ಭಾರತ ರಾಷ್ಟ್ರ ಕೂಡ ಜಾಯಿನ್ ಆಗ್ತಾ ಇದೆ. ಸೊ ಇದರಿಂದ ನಮ್ಗೆ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಂಡಿಯಾ EFTA ಫ್ರೀ ಟ್ರೇಡ್ ಪ್ಯಾಕ್ಟ್ ಇವಾಗ ಕಾರ್ಯರೂಪಕ್ಕೆ ಬರಲಿದೆ. ಭಾರತ ಮತ್ತು EATF ಅಂದ್ರೆ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಅಂತ ಹೇಳ್ತೇವೆ. ಸೊ ಇದು ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಈಗ ಜಾರಿಗೆ ಬರಲಾಗ್ತಾ ಇದೆ. ಅಂದ್ರೆ ಭಾರತ ಮತ್ತೆ EFTA ಇವೆರಡರ ನಡುವೆ ಇರತಕ್ಕಂಥ ಫ್ರೀ ಟ್ರೇಡ್ ಪ್ಯಾಕ್ಟ್ ಅಂತ ಇರುತ್ತೆ, ಮುಕ್ತ ವ್ಯಾಪಾರ ಒಪ್ಪಂದ ಇರುತ್ತೆ. ಸೊ ಇವೆರಡೂ ಕೂಡ ಈ ಒಂದು ಒಪ್ಪಂದ ಏನಿರುತ್ತೆ, ಸೊ ಇದು ಕಾರ್ಯರೂಪಕ್ಕೆ ಬರಲಾಗ್ತಾ ಇದೆ. ಸೊ ಹಾಗಿದ್ರೆ EFTA ಇದರಲ್ಲಿ ಇರ್ತಕ್ಕಂಥ 4 ದೇಶಗಳು ಯಾವುದು ಅಂದ್ರೆ ನಾರ್ವೆ, ಐಸ್ಲ್ಯಾಂಡ್, ಲಿಕ್ಟೆನ್ಸ್ಟೈನ್ ಮತ್ತೆ ಸ್ವಿಟ್ಜರ್ಲ್ಯಾಂಡ್. ಸೊ ಈ 4 ರಾಷ್ಟ್ರಗಳನ್ನ ನಾವು ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ನಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಇವರೊಂದಿಗೆ ನಮ್ಮ ಭಾರತದ ರಾಷ್ಟ್ರ ಒಂದು ಫ್ರೀ ಟ್ರೇಡ್ ಪ್ಯಾಕ್ಟ್ ಅನ್ನ ಮಾಡ್ಕೊಳ್ತಾ ಇದೆ. ಸೊ ಅದು ಈಗ ಕಾರ್ಯರೂಪಕ್ಕೆ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇಂಡಿಯಾ EFTA ಫ್ರೀ ಟ್ರೇಡ್ ಅಗ್ರಿಮೆಂಟ್, ಇದನ್ನ TEPA ಅಂತ ಹೇಳ್ತೇವೆ. ಸೊ ಇದು ಅಕ್ಟೋಬರ್ 1, 2025 ಕಾರ್ಯರೂಪಕ್ಕೆ ಬರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಅಲ್ಲಿ ಇರ್ತಕ್ಕಂಥ 4 ರಾಷ್ಟ್ರಗಳು ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ಐಸ್ಲ್ಯಾಂಡ್ ಮತ್ತೆ ಲಿಕ್ಟೆನ್ಸ್ಟೈನ್. ಸೊ ಈ ಒಂದು EFTA ದಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಹಾಗಿದ್ರೆ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿರುತ್ತೆ, ಸೊ ಇದರ ಲಕ್ಷಣಗಳೇನು ಅಂತ ನಾವು ನೋಡೋದಾದ್ರೆ, ಇದನ್ನ ಸಹಿ ಹಾಕಿರ್ತಕ್ಕಂಥದ್ದು 2024 ಮಾರ್ಚ್ 10 ಇದಕ್ಕೆ ಸಹಿಯನ್ನ ಹಾಕಲಾಗಿರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಕಮಿಟ್ಮೆಂಟ್ ಅಂದ್ರೆ ಹೂಡಿಕೆಯ ಬದ್ಧತೆ ಎಷ್ಟಿರುತ್ತೆ ಅಂದ್ರೆ 100 ಬಿಲಿಯನ್ ಓವರ್ 15 ಇಯರ್ಸ್, ಅಂದ್ರೆ ಮುಂದಿನ 15 ವರ್ಷಗಳಲ್ಲಿ $100 ಬಿಲಿಯನ್ ಅಷ್ಟು ಹಣವನ್ನ ಇಲ್ಲಿ ಇನ್ವೆಸ್ಟ್ ಮಾಡಲಾಗುತ್ತೆ. ಸೊ $50 ಬಿಲಿಯನ್ ಅನ್ನ ಫಸ್ಟ್ 10 ಇಯರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ $50 ಬಿಲಿಯನ್ ಅನ್ನ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಒಪ್ಪಂದ ಇದಾಗಿರುತ್ತೆ. ಸೊ ಇದರಿಂದ ನಮ್ಮ ಭಾರತ ದೇಶಕ್ಕೆ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ 1 ಮಿಲಿಯನ್ ಡೈರೆಕ್ಟ್ ಜಾಬ್ಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ನೇರವಾಗಿ 1 ಮಿಲಿಯನ್ ಅಷ್ಟು ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಸೊ ಅದ್ರ ಜೊತೆಗೆ ಇಂಡಿಯಾ ಆಫರ್ಸ್ 82.7% ಆಫ್ ಇಟ್ಸ್ ಟ್ಯಾರಿಫ್ ಲೈನ್ಸ್, ಅಂದ್ರೆ ಆ 4 ರಾಷ್ಟ್ರಗಳಿಂದ ಏನ್ ಪ್ರಾಡಕ್ಟ್ಸ್ ಬರುತ್ತೆ ಆ ಉತ್ಪನ್ನಗಳಿಗೆ 82.7% ಅಷ್ಟು ಟ್ಯಾರಿಫ್ ಲೈನ್ಗಳು ಅವರಿಗೆ ಲಭ್ಯ ಆಗುತ್ತೆ. ಅದರ ಜೊತೆಗೆ ದ ಪ್ರಾಡಕ್ಟ್ ಕ್ಯಾಟಗರೀಸ್ ಕವರಿಂಗ್ 95.3% ಆಫ್ ದಿ EFTA ಎಕ್ಸ್ಪೋರ್ಟ್, ಅಂದ್ರೆ EFTA ವತಿಯಿಂದ ಏನು ಅವರನ್ನ ರಫ್ತು ಮಾಡ್ತಾ ಇದ್ದಾರೆ ಆ ರಫ್ತು ಮಾಡ್ತಕ್ಕಂಥ ಎಲ್ಲ ಉತ್ಪನ್ನಗಳಲ್ಲಿ 95.3% ಕವರ್ ಆಗುತ್ತೆ. ಸೊ ಇಷ್ಟು ಪ್ರತಿಶತ ಗೂಡ್ಸ್ ಗಳಿಗೆ 82.7% ಆಫ್ ಟ್ಯಾರಿಫ್ ಲೈನ್ಸ್ ಏನಿರುತ್ತೆ, ಸೊ ಅದು ನಮ್ಮ ಭಾರತ ದೇಶದಲ್ಲಿ ಅವರಿಗೆ ಮುಕ್ತವಾಗುತ್ತೆ. ಅಂದ್ರೆ ಅವರು ನಮ್ಮ ಭಾರತ ದೇಶದಲ್ಲಿ ಸೊ ಟ್ರೇಡ್ ಅನ್ನ ಮಾಡಬಹುದಾಗಿರುತ್ತೆ. ಈಗ ನಮ್ಗೆ ಇದರಿಂದ ಬೆನಿಫಿಟ್ ಏನು ಅಂದ್ರೆ ನಮಗೂ ಕೂಡ ಮ್ಯೂಚುಯಲಿ ಬೆನಿಫಿಟ್ ಆಗುತ್ತೆ. ಯಾವ ರೀತಿ ಅಂದ್ರೆ ಸೊ EFTA ಅಂದ್ರೆ ಆ 4 ರಾಷ್ಟ್ರಗಳಲ್ಲಿ ನಾವು 92.2% ಆಫ್ ದಿ ಟ್ಯಾರಿಫ್ ಲೈನ್ಸ್ ನಮಗೂ ಸಿಗುತ್ತೆ. ಅಂದ್ರೆ ನಮ್ಮ ಭಾರತ ದೇಶಕ್ಕೂ ಕೂಡ EFTA ರಾಷ್ಟ್ರಗಳಲ್ಲಿ 92.2% ಒಂದು ಟ್ಯಾರಿಫ್ ಲೈನ್ಗಳು ನಮಗೂ ಸಿಗುತ್ತೆ. ಸೊ ಇದು ನಮ್ಮ ಭಾರತ ದೇಶದ 99.6% ಆಫ್ ದಿ ಎಕ್ಸ್ಪೋರ್ಟ್ ಏನಿರುತ್ತೆ, ಸೊ ಅಷ್ಟನ್ನ ಕವರ್ ಮಾಡಷ್ಟು ಟ್ಯಾರಿಫ್ ಲೈನ್ಗಳು ನಮಗೂ ಕೂಡ EFTA ರಾಷ್ಟ್ರಗಳಲ್ಲಿ ಸಿಗ್ತಕ್ಕಂಥದ್ದು ಇದೆ. ನಮ್ಮ ಭಾರತ ದೇಶದ ಟ್ರೇಡ್ ಅಥವಾ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಗಲಿಕ್ಕೆ ಇದೊಂದು ಬೆನಿಫಿಟ್ ಆಗಿರುತ್ತೆ. ಹಾಗಿದ್ರೆ ಸೊ ವಾಟ್ ಈಸ್ ಫಾರ್ ಕನ್ಸ್ಯೂಮರ್, ಸೊ ಇದು ಸರ್ಕಾರಗಳಿಗೆ ಆಗ್ತಕ್ಕಂಥ ಒಂದು ಲಾಭವಾಗಿರುತ್ತೆ. ಹಾಗಿದ್ರೆ ಗ್ರಾಹಕರಿಗೆ ಏನ್ ಲಾಭ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಕೆಲವೊಂದು ಪ್ರಾಡಕ್ಟ್ಸ್ಗಳು ತುಂಬಾ ಈಗಿರ್ತಕ್ಕಂಥ ಕಾಸ್ಟ್ಗಿಂತ ಸ್ವಲ್ಪ ಕಡಿಮೆ ಬೆಲೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ವಾಚಸ್, ಸ್ವಿಸ್ ವಾಚಸ್ ಆರ್ ವೆರಿ ಫೇಮಸ್. ಸೊ ಆ ಗಡಿಯಾರಗಳು, ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಮತ್ತೆ ಕ್ಲಾಕ್ಸ್, ಗಡಿಯಾರಗಳು ಅಂದರೆ ರಿಸ್ಟ್ ವಾಚ್ ಬೇರೆ, ವಾಲ್ ಕ್ಲಾಕ್ ಬೇರೆ, ಈ ಎಲ್ಲ ವಸ್ತುಗಳು ಸೊ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥದ್ದು ನಮ್ಗಾಗ್ತಕ್ಕಂಥ ಬೆನಿಫಿಟ್ ಆಗಿರುತ್ತೆ. ಅಂಡ್ ದೀಸ್ ಗೂಡ್ಸ್ ವಿಲ್ ಬಿಕಮ್ ಮೋರ್ ಅಫೋರ್ಡಬಲ್ ಇನ್ ನೆಕ್ಸ್ಟ್ 10 ಇಯರ್ಸ್. ಅಂದರೆ ಈ ಕಸ್ಟಮ್ ಡ್ಯೂಟೀಸ್ ಅನ್ನ ಕಡಿಮೆ ಮಾಡ್ತಾ ಇರುವ ಕಾರಣದಿಂದ, ಸೀಮಾ ಸುಂಕವನ್ನ ತೆಗೆದು ಆಗ್ತಾ ಇರುವ ಕಾರಣದಿಂದ ಈ ಎಲ್ಲ ಉತ್ಪನ್ನಗಳ ಬೆಲೆ ನಮ್ಮ ಭಾರತ ದೇಶದಲ್ಲೂ ಕೂಡ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಈಗ EFTA ಬಗ್ಗೆ ಹೆಚ್ಚಿನ ಮಾಹಿತಿನ ಡಿಸ್ಕಸ್ ಮಾಡೋದಾದ್ರೆ
ಅಂದ್ರೆ ಇದೊಂದು ರೀಜನಲ್ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಗಿರುತ್ತೆ. ಅಂದ್ರೆ ಅಲ್ಲಿರ್ತಕ್ಕಂಥ ಯುರೋಪಿಯನ್ ನೇಷನ್ಸ್ ಅಲ್ಲಿ ಕೆಲವೊಂದು ರಾಷ್ಟ್ರಗಳು ಪ್ರತ್ಯೇಕವಾಗಿ ಒಂದು ಸ್ಥಳೀಯವಾಗಿ ವ್ಯಾಪಾರದ ಕಾರಣಕ್ಕಾಗಿ ಮಾಡಿಕೊಂಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1960 1960ರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಟು ಪ್ರಮೋಟ್ ಫ್ರೀ ಟ್ರೇಡ್ ಅಂಡ್ ಎಕನಾಮಿಕ್ ಇಂಟಿಗ್ರೇಷನ್, ಅಂದ್ರೆ ಮುಕ್ತವಾಗಿ ವ್ಯಾಪಾರ ಮಾಡ್ತಕ್ಕಂಥದ್ದು, ಆರ್ಥಿಕವಾಗಿ ಏಕೀಕರಣವನ್ನ ಉತ್ತೇಜನ ಮಾಡುವ ಸಲುವಾಗಿ 1960ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಅಂಡ್ ದಿಸ್ ಸರ್ವ್ಸ್ ಆಸ್ ಅನ್ ಆಲ್ಟರ್ನೇಟಿವ್ ಟು ಯುರೋಪಿಯನ್ ಯೂನಿಯನ್. ಸೊ ಯುರೋಪಿಯನ್ ಒಕ್ಕೂಟದ ಬಗ್ಗೆ ನಮ್ಗೆ ಗೊತ್ತಿರುತ್ತೆ. ಆ ಒಂದು ಯುರೋಪಿಯನ್ ಒಕ್ಕೂಟಕ್ಕೆ ಪರ್ಯಾಯವಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ದೀಸ್ ಕಂಟ್ರೀಸ್ ಆರ್ ನಾಟ್ ಪಾರ್ಟ್ ಆಫ್ ಯುರೋಪಿಯನ್ ಯೂನಿಯನ್. ಸೊ ಇದರಲ್ಲಿರ್ತಕ್ಕಂಥ 4 ರಾಷ್ಟ್ರಗಳೇನಿದ್ದಾವೆ, ಆ 4 ರಾಷ್ಟ್ರಗಳು ಯಾವುದು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಈ 4 ರಾಷ್ಟ್ರಗಳು ಯುರೋಪಿಯನ್ ಒಕ್ಕೂಟದ ಭಾಗವಾಗಿರೋದಿಲ್ಲ. ಬಟ್ ತ್ರೀ ಆಫ್ ದೆಮ್ ಅಂದ್ರೆ ಅದರಲ್ಲಿ 3 ರಾಷ್ಟ್ರಗಳು, ಒಂದು ಐಸ್ಲ್ಯಾಂಡ್, ಇನ್ನೊಂದು ಲಿಕ್ಟೆನ್ಸ್ಟೈನ್ ಮತ್ತೆ ನಾರ್ವೆ ಏನಿರುತ್ತೆ, ದೇ ಪಾರ್ಟಿಸಿಪೇಟ್ ಇನ್ ಯುರೋಪಿಯನ್ ಯೂನಿಯನ್. ಅವು ಯುರೋಪಿಯನ್ ಯೂನಿಯನ್ ಮೆಂಬರ್ಸ್ ಆಗದಿದ್ರು ಕೂಡ ಯುರೋಪಿಯನ್ ಒಕ್ಕೂಟದಲ್ಲಿ ಅವು ಭಾಗವಹಿಸ್ತವೆ. ಯಾವುದರ ಮುಖಾಂತರ ಭಾಗವಹಿಸ್ತವೆ ಅಂದ್ರೆ ಯುರೋಪಿಯನ್ ಎಕನಾಮಿಕ್ ಏರಿಯಾ ಅಂತ ಇರುತ್ತೆ. ಸೊ ಯುರೋಪಿಯನ್ ಎಕನಾಮಿಕ್ ಏರಿಯಾ ಮುಖಾಂತರ ಯುರೋಪಿಯನ್ ಸಿಂಗಲ್ ಮಾರ್ಕೆಟ್ ಅನ್ನ ಆಕ್ಸೆಸ್ ಮಾಡ್ತಕ್ಕಂಥ 3 ರಾಷ್ಟ್ರಗಳನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯಲ್ಲಿರುತ್ತೆ ಅಂದ್ರೆ ಜೆನೆವಾದ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಮಂಗಲ್ ಪಾಂಡೆ ಅವರನ್ನು ಈ ಕೆಳಗಿನ ಯಾವ ಪಾತ್ರಕ್ಕಾಗಿ ಸ್ಮರಿಸಲಾಗುತ್ತದೆ? ಸೊ ಮಂಗಲ್ ಪಾಂಡೆ ಇಸ್ ಬೆಟರ್ ನೋನ್ ಫಾರ್ 1847 ರಿವೋಲ್ಟ್, 1857ರ ದಂಗೆಗೆ ಕಾರಣವಾಗಿರ್ತಕ್ಕಂಥದ್ದು, ಅಥವಾ ಈ ಒಂದು ದಂಗೆಯನ್ನ ಪ್ರಾರಂಭ ಮಾಡಲಿಕ್ಕೆ ಈಸ್ ಒನ್ ಆಫ್ ದಿ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಆಗಿರ್ತಾರೆ. ಸೊ ಇವರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ, ಸೊ ಇವರ ಬರ್ತ್ ಆನಿವರ್ಸರಿ, ಜನ್ಮ ವಾರ್ಷಿಕೋತ್ಸವವನ್ನ ನಾವು 19ನೇ ಜುಲೈ ಆಚರಣೆ ಮಾಡ್ತೇವೆ. ಸೊ ಇವರು ನಮ್ಮ ಭಾರತ ದೇಶದಲ್ಲಿ ಈ ಬ್ರಿಟಿಷರ ಆಳ್ವಿಕೆಯನ್ನ ಚಾಲೆಂಜ್ ಮಾಡಿರ್ತಕ್ಕಂಥ ಪಯೋನೀರಿಂಗ್ ವಾರಿಯರ್ ಅಂತ ಕರಿತೇವೆ. ಅಂದ್ರೆ ಪ್ರವರ್ತಕ, ಮೊಟ್ಟ ಮೊದಲ ವಾರಿಯರ್ ಅಂತ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರಿಂದ ನಮ್ಮ ಭಾರತ ದೇಶದಲ್ಲಿ ಒಂದು ಫ್ರೀಡಮ್ ಮೂವ್ಮೆಂಟ್ ಏನಿರುತ್ತೆ ಅದು ಇಗ್ನೈಟ್ ಆಗ್ಲಿಕ್ಕೆ, ಸೊ ಇವರು ಕೂಡ ಒನ್ ಆಫ್ ದಿ ರೀಸನ್ಸ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಏನಕ್ಕೆ ಇವರನ್ನ ನಾವು ಅಷ್ಟು ನೆನಪಿಸಿಕೊಳ್ಬೇಕಾಗಿರುತ್ತೆ ಅಂದ್ರೆ, ಬಿಕಾಸ್ ಆಫ್ ದಿ ರಿವೋಲ್ಟ್ ಆಫ್ 1857 ಅಂದ್ರೆ 1857ರ ಒಂದು ದಂಗೆ ಏನಿರುತ್ತೆ ಅದು ನಮ್ಮ ಭಾರತ ದೇಶದಲ್ಲಿ ಈ ಸ್ವತಂತ್ರ ಹೋರಾಟಕ್ಕೆ ಅತ್ಯಂತ ಪ್ರಮುಖವಾದ ಮೆಟ್ಟಿಲು ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಇಂಡಿಯಾಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೇವೆ. ಇದನ್ನ ನಮ್ಮ ಭಾರತ ದೇಶದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಯುದ್ಧ ಅಂತ ನಾವು ಇದನ್ನ ಕರೆಯಬಹುದಾಗಿರುತ್ತೆ. ಸೊ ಮಂಗಲ್ ಪಾಂಡೆ ಅವರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಇವರ ಜನನ ಆಗಿರ್ತಕ್ಕಂಥದ್ದು ಜುಲೈ 19, 1827ರಲ್ಲಿ ಇನ್ ನಗ್ವಾ ವಿಲೇಜ್, ಬಲಿಯಾ ಡಿಸ್ಟ್ರಿಕ್ಟ್ ಇನ್ ಉತ್ತರ ಪ್ರದೇಶ. ಸೊ ಇವರು ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯಲ್ಲಿ ನಗ್ವಾ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ಭೂಮಿಹಾರ್ ಬ್ರಾಹ್ಮಿಣ್, ಸೊ ಈ ಒಂದು ಧರ್ಮಕ್ಕೆ ಸೇರಿರ್ತಾರೆ, ಅಥವಾ ಭೂಮಿಹಾರ್ ಬ್ರಾಹ್ಮಣ ಹಿಂದೂ ಸಂಪ್ರದಾಯದಲ್ಲಿ ಸೊ ಸೇರಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಅದಾದ್ಮೇಲೆ ಹಿ ಜಾಯಿಂಡ್ ಈಸ್ಟ್ ಇಂಡಿಯಾ ಕಂಪನೀಸ್ ಆರ್ಮಿ. ಸೊ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಭಾರತ ದೇಶದಲ್ಲಿ ಏನ್ ಟ್ರೇಡ್ ಮಾಡ್ತಾ ಇದ್ರು, ಸೊ ಅವರ ಒಂದು ಆರ್ಮಿ ಅಥವಾ ಸೈನ್ಯಕ್ಕೆ ಅವರು 22 ವಯಸ್ಸಿದ್ದಾಗ ಅವರು ಜಾಯಿನ್ ಆಗ್ತಾರೆ. ಸೊ ಇವರು 34th ಬೆಂಗಾಲ್ ನೇಟಿವ್ ಇನ್ಫ್ಯಾಂಟ್ರಿ ಇರುತ್ತೆ, ಅಂದ್ರೆ 34ನೇ ಬಂಗಾಳ ಸ್ಥಳೀಯ ಪದಾತಿ ದಳ ಇರುತ್ತೆ. ಆ ಪದಾತಿ ದಳಕ್ಕೆ ಇವರು ಸೈನಿಕನಾಗಿ 22ನೇ ವಯಸ್ಸಿನಲ್ಲಿ ಸೇರ್ಕೊಳ್ತಾರೆ. ಸೊ ಅದಾದ್ಮೇಲೆ ಒಂದು ಘಟನೆ ನಡೆಯುತ್ತೆ, ಅದನ್ನ ನಾವು ಬ್ಯಾರಕ್ಪೋರ್ ಘಟನೆ ಅಂತ ಹೇಳ್ತೇವೆ. ಏನಿದು ಬ್ಯಾರಕ್ಪೋರ್ ಘಟನೆ ಅಂತ ನಾವು ನೋಡೋದಾದ್ರೆ, ಮಾರ್ಚ್ 29, 1857ರಲ್ಲಿ ಪಾಂಡೆ ರೆಫ್ಯೂಸ್ ಟು ಯೂಸ್ ದಿ ನ್ಯೂ ಎನ್ಫೀಲ್ಡ್ ರೈಫಲ್ ಕಾರ್ಟ್ರಿಡ್ಜಸ್, ಅಂದ್ರೆ ಹೊಸದಾಗಿರ್ತಕ್ಕಂಥ ಒಂದು ಕಾರ್ಟ್ರಿಡ್ಜಸ್ ಅನ್ನ ಬ್ರಿಟಿಷರು ಇಂಟ್ರಡ್ಯೂಸ್ ಮಾಡ್ತಾರೆ. ಈ ಒಂದು ಕಾರ್ಟ್ರಿಡ್ಜಸ್ ಅನ್ನ ಬಾಯಿಯಿಂದ ಕಚ್ಚಬೇಕಾಗಿರುತ್ತೆ. ಬಟ್ ಅಲ್ಲೊಂದು ರೂಮರ್ ಅಥವಾ ಒಂದು ವದಂತಿ ಎದ್ದೇಳುತ್ತೆ. ಆ ವದಂತಿ ಏನು ಅಂದ್ರೆ, ಆ ಒಂದು ಕಾರ್ಟ್ರಿಡ್ಜಸ್ಗೆ ಬೀಫ್ ಮತ್ತೆ ಪೋರ್ಕ್ ಅನ್ನ ಲೇಪನ ಮಾಡಿದ್ದಾರೆ, ಹಂದಿ ಅಥವಾ ಈ ಗೋಮಾಂಸವನ್ನ ಲೇಪನ ಮಾಡಿದ್ದಾರೆ ಅಂತಕ್ಕಂಥ ಒಂದು ವದಂತಿ ಬರೋದ್ರಿಂದ ಆ ಕಾರ್ಟ್ರಿಡ್ಜಸ್ ಅನ್ನ ಬಳಸಲು ನಿರಾಕಾರ ಮಾಡಿರ್ತಕ್ಕಂಥದ್ದು ಮಾರ್ಚ್ 29, 1857 ಆಗಿರುತ್ತೆ. ಅದಾದ್ಮೇಲೆ ಈ ಶಾಟ್ ಅಟ್ ಬ್ರಿಟಿಷ್ ಆಫೀಸರ್ಸ್, ಇವರು ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಗುಂಡನ್ನ ಹಾರಿಸ್ತಾರೆ. ಅದ್ರ ಜೊತೆಗೆ ಅವನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಸಿಪಾಯಿಗಳನ್ನು ಕೂಡ ಅವರ ವಿರುದ್ಧವಾಗಿ ಗುಂಡನ್ನ
ಹಾರಿಸಲಿಕ್ಕೆ ಅವರು ಪ್ರಚೋದನೆಯನ್ನ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ. ಅದಾದ್ಮೇಲೆ ಸೊ ಇವರನ್ನ ಅರೆಸ್ಟ್ ಮಾಡಲಾಗುತ್ತೆ, ಬಂಧಿಸಲಾಗುತ್ತೆ. ಸೊ ಏಪ್ರಿಲ್ 8, 1857ರಲ್ಲಿ ಅವರನ್ನ ಹ್ಯಾಂಗ್ ಮಾಡಲಾಗುತ್ತೆ ಅಥವಾ ಕೋರ್ಟ್ ಮಾರ್ಷಲ್ ನಡೆಸಿದ ನಂತರ ಗಲ್ಲಿಗೆ ಏರಿಸಲಾಗಿರುತ್ತೆ ಬಿಕಾಸ್ ಆಫ್ ದಿಸ್ ರೀಸನ್. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಹಿಸ್ ಡಿಫಿಯನ್ಸ್ ಬಿಕೇಮ್ ಕೆಟಲಿಸ್ಟ್ ಫಾರ್ ದಿ ವೈಡರ್ ರೆಬಲಿಯನ್ ದಟ್ ಸ್ಪ್ರೆಡ್ ಅಕ್ರಾಸ್ ಇಂಡಿಯಾ. ಅಂದ್ರೆ ಈ ಒಂದು ಘಟನೆ ಏನಿರುತ್ತೆ ಸೊ ಇದು ಭಾರತದಾದ್ಯಂತ ದಂಗೆಗೆ ಒಂದು ವೇಗವರ್ಧಕವಾಗಿ ಆಗಿರ್ತಕ್ಕಂಥ ಒಂದು ಘಟನೆ ಆಗಿರುತ್ತೆ. ಅದಾದ್ಮೇಲೆ ದ ರಿವೋಲ್ಟ್ ಲೆಡ್ ಟು ದಿ ಎಂಡ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ರೋಲ್. ಸೊ ಈ ಒಂದು ದಂಗೆ ಏನಿರುತ್ತೆ ಸೊ ಇದು ನಮ್ಮ ಭಾರತ ದೇಶದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯನ್ನ ಕೊನೆಗೊಳಿಸುತ್ತೆ. ಸೊ ಇದರ ನಂತರ ಏನಾಗುತ್ತೆ ಅಂದ್ರೆ ಬ್ರಿಟಿಷ್ ಗವರ್ನಮೆಂಟ್ ನೇರವಾಗಿ ನಮ್ಮ ಭಾರತ ದೇಶದ ಮೇಲೆ ಅವರು ನೇರವಾಗಿ ಆಳ್ವಿಕೆಯನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ಅವರು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858 1858ರ ಭಾರತ ಸರ್ಕಾರ ಕಾಯ್ದೆಯ ಅಡಿಯಲ್ಲಿ ನೇರವಾಗಿ ಬ್ರಿಟಿಷ್ ಸರ್ಕಾರ ನಮ್ಮ ಭಾರತ ದೇಶದಲ್ಲಿ ಆಳ್ವಿಕೆಯನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಚಂದ್ರನ ಅಂದಾಜು ವ್ಯಾಸ ಎಷ್ಟು? ವಾಟ್ ಈಸ್ ದಿ ಅಪ್ರಾಕ್ಸಿಮೇಟ್ ಡಯಾಮೀಟರ್ ಆಫ್ ದಿ ಮೂನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 3475 ಕಿಲೋಮೀಟರ್. ಸೊ ಇದು ಚಂದ್ರನ ವ್ಯಾಸವಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಇಂಟರ್ನ್ಯಾಷನಲ್ ಮೂನ್ ಡೇ ಅಥವಾ ಅಂತಾರಾಷ್ಟ್ರೀಯ ಚಂದ್ರನ ದಿನ. ಸೊ ಈ ದಿನವನ್ನ ನಾವು ಪ್ರತಿ ವರ್ಷ ಜುಲೈ 20ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಈ ದಿನಾಂಕದ ವಿಶೇಷತೆ ಏನು ಅಂದ್ರೆ ಸೊ ಮೊದಲ ಬಾರಿಗೆ ಚಂದ್ರನ ಮೇಲ್ಮೈಗೆ ಮನುಷ್ಯರು ಹ್ಯುಮ್ಯಾನಿಟೀಸ್ ಫಸ್ಟ್ ಸ್ಟೆಪ್ ಆನ್ ದಿ ಮೂನ್. ಸೊ ಚಂದ್ರನ ಮೇಲೆ ಮೊಟ್ಟ ಮೊದಲ ಬಾರಿಗೆ ಮನುಷ್ಯರು ಕಾಲಿರಿಸಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಈ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥ ಮಿಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಪೋಲೋ 11 ಮಿಷನ್ ಅಂತ ಹೇಳ್ತೇವೆ. ಸೊ ಈ ಒಂದು ಮಿಷನ್ ನ ಪ್ರಕಾರ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತೆ ಬಸ್ ಆಲ್ಡ್ರಿನ್ ಇವರಿಬ್ರು ಕೂಡ ಮೊಟ್ಟ ಮೊದಲ ಬಾರಿಗೆ ಜುಲೈ 20, 1969ರಂದು ಚಂದ್ರನ ಮೇಲೆ ಕಾಲಿಟ್ಟಿರ್ತಕ್ಕಂಥ ಮೊದಲ ಮನುಷ್ಯರಾಗಿ ನಾವು ಇವರನ್ನ ಪರಿಗಣಿಸಬಹುದಾಗಿರುತ್ತೆ. ಸೊ ಈ ವರ್ಷದ ಮೂನ್ಸ್ ಡೇ ನ ಥೀಮ್ ಆಗಿರುತ್ತೆ ಏನಾಗಿರುತ್ತೆ ಅಂದ್ರೆ ಒನ್ ಮೂನ್ ಒನ್ ವಿಷನ್ ಒನ್ ಫ್ಯೂಚರ್. ಒಂದು ಚಂದ್ರ, ಒಂದು ದೃಷ್ಟಿಕೋನ ಮತ್ತೆ ಒಂದು ಭವಿಷ್ಯ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಈಗ ಚಂದ್ರನ ಬಗ್ಗೆ ನಾವು ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಅನ್ನು ಡಿಸ್ಕಸ್ ಮಾಡೋದಾದ್ರೆ ನಮ್ಮ ಭೂಮಿಯ ಓನ್ಲಿ ಒನ್ ನ್ಯಾಚುರಲ್ ಸ್ಯಾಟಲೈಟ್ ಆಗಿರುತ್ತೆ. ಅಂದ್ರೆ ಏಕೈಕ ನೈಸರ್ಗಿಕ ಉಪಗ್ರಹವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಒನ್ ಆಫ್ ದಿ ಮೋಸ್ಟ್ ಫ್ಯಾಸಿನೇಟಿಂಗ್ ಸೆಲೆಸ್ಟಿಯಲ್ ಬಾಡೀಸ್ ಅಂದ್ರೆ ಅತ್ಯಂತ ಆಕರ್ಷವಾಗಿರ್ತಕ್ಕಂಥ ಒಂದು ಆಕಾಶ ಕಾಯಗಳಲ್ಲಿ ಚಂದ್ರ ಕೂಡ ಒಂದಾಗಿರುತ್ತೆ. ಸೊ ಚಂದ್ರನ ಆಂತರಿಕ ರಚನೆಯನ್ನ ನಾವು ನೋಡೋದಾದ್ರೆ ಸೊ ಈ ಚಂದ್ರನ ಮಧ್ಯದಲ್ಲಿ ಈ ಭಾಗದಲ್ಲಿ ನಾವು ಸಾಲಿಡ್ ಐರನ್ ಕೋರ್ ಅಂದ್ರೆ ಘನರೂಪದಲ್ಲಿರ್ತಕ್ಕಂಥ ಕಬ್ಬಿಣದ ಕೇಂದ್ರವನ್ನ ಮಧ್ಯಭಾಗದಲ್ಲಿ ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಪಾರ್ಷಿಯಲಿ ಮೆಲ್ಟೆಡ್ ಔಟರ್ ಕೋರ್ ಅಂದ್ರೆ ಅದರ ಹೊರಗಡೆ ಸ್ವಲ್ಪ ಈ ಮೆಲ್ಟ್ ಆಗಿರ್ತಕ್ಕಂಥ ಒಂದು ಕೇಂದ್ರ ಭಾಗವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಾವು ಲಿಥೋಸ್ಪಿಯರ್ ಅನ್ನ ಕಾಣ್ತೇವೆ. ಸೊ ಔಟರ್ ಮೋಸ್ಟ್ ಲೇಯರ್ ಅನ್ನ ನಮ್ಮ ಭೂಮಿಯ ಮೇಲೆ ಏನ್ ಹೇಳ್ತೇವೆ ಸೊ ಕ್ರಸ್ಟ್ ಅಥವಾ ತೊಗಟೆ ಅಂತ ಹೇಳಲಾಗುತ್ತೆ. ಸೊ ಈ ಭಾಗದಲ್ಲಿ ಈ ರೆಡ್ ಕಲರ್ ಸ್ಪಾಟ್ ಅಂದ್ರೆ ಆಲ್ಮೋಸ್ಟ್ ಅರೌಂಡ್ ಮಿಡಲ್ ಆಫ್ ದಿ ಮೂನ್ ಏನಿರುತ್ತೆ ಸೊ ಈ ಭಾಗದಲ್ಲಿ ಅಪೋಲೋ 11 ಲ್ಯಾಂಡ್ ಆಗಿರ್ತಕ್ಕಂಥ ಒಂದು ಸೈಟ್ ಆಗಿರುತ್ತೆ. ಹಾಗಿದ್ರೆ ಇಲ್ಲಿರ್ತಕ್ಕಂಥ ಗ್ರಾವಿಟಿ ಚಂದ್ರನಲ್ಲಿರ್ತಕ್ಕಂಥ ಗುರುತ್ವಾಕರ್ಷಣ ಶಕ್ತಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಹೋಲಿಕೆ ಮಾಡಿದಾಗ ಕೇವಲ 0.17 ಅಷ್ಟೇ ಇರುತ್ತೆ. ಅಂದ್ರೆ ಗುರುತ್ವಾಕರ್ಷಣ ಶಕ್ತಿ ಬಹಳ ಕಡಿಮೆ ಇರತಕ್ಕಂಥ ಒಂದು ಪ್ರದೇಶವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಡೈಯೂರಿನಲ್ ಟೆಂಪರೇಚರ್ ಅಂತ ಕರಿತೇವೆ. ಅಂದ್ರೆ ಹಗಲು ಮತ್ತು ರಾತ್ರಿಯ ವೇಳೆ ಆ ಟೆಂಪರೇಚರ್ ವ್ಯತ್ಯಾಸ ಅಂತಕ್ಕಂಥದ್ದು ಬಹಳ ಹೆಚ್ಚಿನ ವ್ಯತ್ಯಾಸದಿಂದ ಕೂಡಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಇದಾಗಿರುತ್ತೆ. ಸೊ ಟೆಂಪರೇಚರ್ ರೇಂಜ್ from about -280 degrees Fahrenheit at night ಪ್ಲಸ್ 260 ಡಿಗ್ರಿ ಫ್ಯಾರನೇಟ್ ಇನ್ ದ ಡೇ. ಅಂದರೆ ನೈಟ್ ಟೈಮಲ್ಲಿ ಅದು -280 ಡಿಗ್ರೀಸ್ ಫ್ಯಾರನೇಟ್ ಆಗುತ್ತೆ. ಬಟ್ ನೈಟ್ ಟೈಮಲ್ಲಿ ಅದು +260 ಡಿಗ್ರೀಸ್ ಫ್ಯಾರನೇಟ್ ಆಗುತ್ತೆ. ಅಲ್ಲಿಗೆ ಸಾಕಷ್ಟು ವ್ಯತ್ಯಾಸವನ್ನು ಹೊಂದಿರತಕ್ಕಂಥದ್ದು ಇಲ್ಲಿ ಟೆಂಪರೇಚರ್ ವ್ಯತ್ಯಾಸ ಇರುತ್ತೆ. ಈ ಟೆಂಪರೇಚರನ್ನು ಈಕ್ವೇಟರ್ ನಲ್ಲಿ ಮೆಜರ್ ಮಾಡಿರ್ತಕ್ಕಂಥ ಒಂದು ಟೆಂಪರೇಚರ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ನಮ್ಗೆ ಯಾವಾಗಲೂ ಕೂಡ ಚಂದ್ರನ ಒಂದು ಮುಖ ಮಾತ್ರ ಕಾಣಿಸುತ್ತೆ. ಬಿಕಾಸ್ ಚಂದ್ರನ ರೊಟೇಷನ್ ಅಂಡ್ ರೆವಲ್ಯೂಷನ್ ಟೈಮ್ ಭ್ರಮಣೆ ಮತ್ತು ಪರಿಭ್ರಮಣೆಯ ಸಮಯ ಒಂದೇ ಆಗಿರುತ್ತೆ. ಅದ್ರ ಜೊತೆಗೆ ಇದು ನಮ್ಮ ಭೂಮಿಯೊಂದಿಗೆ ಟೈಡಲಿ ಲಾಕ್ ಆಗಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರೋದ್ರಿಂದ ಸೊ ವಿ ಕುಡ್ ಸಿ ಓನ್ಲಿ ಒನ್ ಫೇಸ್ ಆಫ್ ದಿ ಮೂನ್ ಅನ್ನ ಮಾತ್ರ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಡಯಾಮೀಟರ್ ಎಷ್ಟಿರುತ್ತೆ ಅಂದ್ರೆ 3475 ಕಿಲೋಮೀಟರ್ಸ್ ಇದರ ವ್ಯಾಸವಾಗಿರುತ್ತೆ. ಸೊ ಇಟ್ ಈಸ್ 1/4 ಆಫ್ ದಿ ಸೈಜ್ ಆಫ್ ದಿ ಅರ್ತ್ ಅಂದ್ರೆ ನಮ್ಮ ಭೂಮಿಯ ಸರಾಸರಿ ಕಾಲು ಭಾಗದಷ್ಟು ಇದರ ವ್ಯಾಸವಾಗಿರುತ್ತೆ. ಸೊ ಇದು ನಮ್ಮ ಭೂಮಿಯಿಂದ
ಭೂಮಿಯಿಂದ ಎಷ್ಟು ದೂರದಲ್ಲಿರುತ್ತೆ ಅಂದರೆ 3,84,400 ಕಿಲೋಮೀಟರ್, ಸರಾಸರಿ 3,84,400 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಚಂದ್ರನನ್ನು ನಾವು ಕಾಣ್ಬೋದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಗ್ರಾವಿಟಿ ನಮ್ಮ ಭೂಮಿಯ ಮೇಲಿರ್ತಕ್ಕಂಥ ಒಂದು ಗ್ರಾವಿಟಿ ಏನಿರುತ್ತೆ, ಸೊ ಅದರ 1/6 ಭಾಗದಷ್ಟು ಮಾತ್ರ ಗುರುತ್ವಾಕರ್ಷಣ ಶಕ್ತಿ ಇಲ್ಲಿರುತ್ತೆ. ಸೊ ಇದರ ಸರ್ಫೇಸ್ ಮೇಲೆ ನಾವು ಸಾಕಷ್ಟು ಕ್ರೇಟರ್ಸ್ ಅಥವಾ ಕಂದಕಗಳು ಅಂದ್ರೆ ಅದರ ಮೇಲೆ ಸಾಕಷ್ಟು ಹಳ್ಳಗಳನ್ನ ನೋಡಬಹುದಾಗಿರುತ್ತೆ. ಡಸ್ಟ್ ಅಥವಾ ಧೂಳಿನ ಕಣಗಳು ಏನ್ಷಿಯಂಟ್ ಲಾವಾ ಪ್ಲೇನ್ಸ್ ಕಾಲ್ಡ್ ಮ್ಯಾರಿಯಾ ಅಂತ ಕರೀತೇವೆ. ಅಂದ್ರೆ ಪುರಾತನವಾಗಿರ್ತಕ್ಕಂಥ ಅಥವಾ ಪ್ರಾಚೀನವಾಗಿರ್ತಕ್ಕಂಥ ಲಾವಾ ಬಯಲುಗಳನ್ನ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಆ ಲಾವಾ ಬಯಲುಗಳನ್ನ ನಾವು ಮಾರಿಯಾ ಎಂದು ಕರೆಯಲಾಗುತ್ತೆ. ಸೊ ಅಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್, ವಾಯುಗೋಳ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಎಕ್ಸ್ಟ್ರೀಮ್ಲಿ ಥಿನ್ ಅಂದ್ರೆ ಅತ್ಯಂತ ತೆಳುವಾಗಿರುತ್ತೆ. ಟೆಕ್ನಿಕಲಿ ಆನ್ ಎಕ್ಸೋಸ್ಫಿಯರ್ ನಾಟ್ ಬ್ರೀತಬಲ್ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಅಟ್ಮಾಸ್ಫಿಯರ್ ತುಂಬಾ ತೆಳುವಾಗಿರುತ್ತೆ. ರೀಸನ್ ಏನು ಅಂದ್ರೆ ದರ್ ಇಸ್ ನೋ ಗ್ರಾವಿಟಿ. ಯಾವಾಗ ಗ್ರಾವಿಟಿ ಇರುತ್ತೆ ಸೊ ಆ ಏರ್ ಅನ್ನ ಪುಲ್ ಮಾಡಬಹುದಾಗಿರುತ್ತೆ. ಯಾವಾಗ ಗ್ರಾವಿಟಿ ತುಂಬಾ ವಿರಳವಾಗಿರುತ್ತೆ ಸೊ ಅಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್ ಕೂಡ ತುಂಬಾ ತೆಳುವಾಗಿರುತ್ತೆ. ಅಂಡ್ ಆ ಒಂದು ಅಟ್ಮಾಸ್ಫಿಯರ್ ಏನಿದೆ ಅದು ಅನ್ಬ್ರೀತಬಲ್ ಅಂದ್ರೆ ನಾವು ಉಸಿರಾಡಲಿಕ್ಕೆ ಯೋಗ್ಯವಲ್ಲದ ಅನಿಲಗಳು ಇರ್ತಕ್ಕಂಥ ಅಟ್ಮಾಸ್ಫಿಯರ್ ಅನ್ನ ಚಂದ್ರ ಹೊಂದಿರುತ್ತೆ. ಹಾಗಿದ್ರೆ ಚಂದ್ರನ ಒಂದು ಫೇಸಸ್ ಅಥವಾ ಚಂದ್ರನ ಹಂತಗಳು ಮತ್ತು ಚಲನೆಯನ್ನ ನಾವು ನೋಡೋದಾದ್ರೆ ದ ಮೂನ್ ಗೋಸ್ ಥ್ರೂ 8 ಫೇಸಸ್ ಎವ್ರಿ 29.5 ಡೇ ಅಂದ್ರೆ ಪ್ರತಿ 29.5 ದಿನಗಳಿಗೆ 8 ಫೇಸ್ಗಳ 8 ಹಂತಗಳ ಮುಖಾಂತರ ಚಂದ್ರ ಹಾದು ಹೋಗುತ್ತೆ ಫ್ರಮ್ ನ್ಯೂ ಮೂನ್ ಟು ಫುಲ್ ಮೂನ್ ಅಂದ್ರೆ ಅಮಾವಾಸ್ಯದಿಂದ ಹುಣ್ಣಿಮೆವರೆಗೆ. ಸೊ ನಾವು ಕನ್ನಡದಲ್ಲಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಅಂತ ಏನು ಹೇಳ್ತೇವೆ. ಸೊ ಈ 2 ಹಂತಗಳ ಮಧ್ಯದಲ್ಲಿ ಒಟ್ಟು ಇದನ್ನು ಸೇರಿಸಿಕೊಂಡು 8 ಹಂತಗಳನ್ನು ನಾವು ಚಂದ್ರನಲ್ಲಿ ನೋಡ್ಬೋದಾಗಿರುತ್ತೆ. ಈ 8 ಹಂತಗಳನ್ನು 29.5 ದಿನಗಳಲ್ಲಿ ಅದು ಕಂಪ್ಲೀಟ್ ಆಗ್ತಕ್ಕಂಥ ಹಂತಗಳಾಗಿರುತ್ತೆ. ಸೊ ಇಲ್ಲಿ ನಾವು ನಮ್ಮ ಭೂಮಿಯನ್ನ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಸೂರ್ಯನಿಂದ ಬರ್ತಕ್ಕಂಥ ಬೆಳಕನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಮಧ್ಯದಲ್ಲಿ ನಾವು ಚಂದ್ರನನ್ನ ನೋಡ್ಬೋದಾಗಿರುತ್ತೆ. ಇವಾಗ ನ್ಯೂ ಮೂನ್ ಅಂದ್ರೆ ಏನು? ಸೊ ಇವೆಲ್ಲ ಕೂಡ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂ ಮೂನ್ ಆದಾಗ ಮೂನ್ ಈಸ್ ಪೊಸಿಷನ್ ಬಿಟ್ವೀನ್ ಅರ್ತ್ ಅಂಡ್ ಸನ್ ಅಂದ್ರೆ ಇದು ಅರ್ತ್ ಅಂತ ತಿಳ್ಕೊಂಡ್ರೆ ಇದು ಸನ್ ಅಂತ ನಾವು ತಿಳ್ಕೊಂಡಾಗ ಇದರ ಮಧ್ಯದಲ್ಲಿ ಮೂನ್ ಬರುತ್ತೆ. ಯಾವಾಗ ಇದರ ಮಧ್ಯದಲ್ಲಿ ಮೂನ್ ಬರುತ್ತೆ ಸೊ ಈ ಭಾಗದಲ್ಲಿ ಅಂದ್ರೆ ಇದು ಸನ್ ಇದು ಅರ್ತ್. ಸೊ ದಿಸ್ ಪಾರ್ಟ್ ಆಫ್ ದಿ ಮೂನ್ಗೆ ಲೈಟ್ ಬೀಳ್ತಾ ಇರುತ್ತೆ. ಸೊ ಅದರ ಹಿಂದೆ ಇರ್ತಕ್ಕಂಥ ಭಾಗ ಡಾರ್ಕ್ ಆಗಿರುತ್ತೆ. ಅಲ್ಲಿಗೆ ನಮ್ಗೆ ಕಾಣಿಸ್ತಕ್ಕಂಥದ್ದು ಚಂದ್ರನ ಒಂದೇ ಫೇಸ್ ಆಗಿರೋದ್ರಿಂದ ಸೊ ನಮ್ಗೆ ಚಂದ್ರನು ಗಾಢವಾಗಿ ಅಥವಾ ಡಾರ್ಕ್ ಆಗಿ ಕಾಣ್ತಾನೆ. ಸೊ ಈ ಕಂಡೀಷನ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ನ್ಯೂ ಮೂನ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ನಾವು ಫುಲ್ ಮೂನ್ ಅಂತ ಕರಿತೇವೆ. ಫುಲ್ ಮೂನ್ ಅಲ್ಲಿ ಏನ್ ಇನ್ಸಿಡೆಂಟ್ ಆಗುತ್ತೆ ಅಂದ್ರೆ ಅರ್ತ್ ಈಸ್ ಸಿಚುಯೇಟೆಡ್ ಬಿಟ್ವೀನ್ ಸನ್ ಅಂಡ್ ಮೂನ್ ಅಂದ್ರೆ ಸನ್ ಇರುತ್ತೆ ಮೂನ್ ಇರುತ್ತೆ. ಮೂನ್ ಮಧ್ಯದಲ್ಲಿ ನಾವು ಅರ್ತ್ ಅನ್ನ ನೋಡಬಹುದಾಗಿರುತ್ತೆ. ಈಗ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಾಗ ಸೊ ನಾವು ಭೂಮಿ ಚಂದ್ರನನ್ನ ಫೇಸ್ ಮಾಡ್ತಾ ಇರುತ್ತೆ. ಸೊ ಈ ಭಾಗದಲ್ಲಿ ಬೆಳಕಿರುತ್ತೆ. ಸೊ ಯಾವಾಗ ಈ ಭಾಗದಲ್ಲಿ ಬೆಳಕಿರುತ್ತೆ ನಮಗೆ ಚಂದ್ರ ಸಂಪೂರ್ಣವಾಗಿ ಹೊಳೆಯುವ ರೀತಿಯಲ್ಲಿ ಕಂಡು ಬರುತ್ತೆ. ಸೊ ಈ ದಿನವನ್ನ ನಾವೇನಂತ ಕರಿತೀವಿ ಅಂದ್ರೆ ಫುಲ್ ಮೂನ್ ಅಂತ ಕರಿತೇವೆ. ಸೊ ಈ ಪೊಸಿಷನ್ಸ್ ನಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಫುಲ್ ಮೂನ್ ಅಲ್ಲಿ ಚಂದ್ರ ಭೂಮಿ ಮತ್ತೆ ನಮ್ಮ ಸೂರ್ಯನ ಪೊಸಿಷನ್ ಹೇಗಿರುತ್ತೆ ಅಥವಾ ನ್ಯೂ ಮೂನ್ ಅಥವಾ ಫುಲ್ ಮೂನ್ ಇವೆರಡರಲ್ಲೂ ಕೂಡ ಪೊಸಿಷನ್ಸ್ ಹೇಗಿರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಸೊ ಅದಕ್ಕೆ ನಮಗೆ ಆನ್ಸರ್ ಗೊತ್ತಿರಬೇಕಾಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಒಂದು ಭೂಮಿಯ ಮೇಲೆ ಇರ್ತಕ್ಕಂಥ ನೀರಲ್ಲಿ ಈ ಟೈಡಲ್ಸ್ ಇಟ್ ಈಸ್ ಟೈಡಲಿ ಲಾಕ್ ಆಗಿರುತ್ತೆ. ಸೊ ಇದನ್ನ ನಾನು ಮುಂಚೆ ಹೇಳ್ದಾಗೆ ನಮಗೆ ಚಂದ್ರನ ಒಂದೇ ಬದಿ ಯಾವಾಗಲೂ ಕಾಣಿಸ್ತಾ ಇರುತ್ತೆ. ಇದಕ್ಕೆ ರೀಸನ್ ಏನಂದ್ರೆ ಸೊ ಉಬ್ಬರ ವಿಳಿತದಿಂದ ಲಾಕ್ ಆಗಿರುತ್ತೆ ಅಥವಾ ಟೈಡಲಿ ಲಾಕ್ ಆಗಿರ್ತಕ್ಕಂಥದ್ದು ಇದಕ್ಕೆ ಕಾರಣವಾಗಿರುತ್ತೆ. ಸೊ ಅದ್ರ ಜೊತೆಗೆ ಚಂದ್ರನು ಇರುವುದರಿಂದ ನಮ್ಮ ಭೂಮಿಗೆ ಆಗ್ತಕ್ಕಂಥ ಇಂಪಾರ್ಟೆನ್ಸ್ ಏನು ಅಂದ್ರೆ ಟೈಡ್ಸ್ ಅಥವಾ ಉಬ್ಬರ ವಿಳಿತಗಳು. ಇಟ್ಸ್ ಗ್ರಾವಿಟೇಷನಲ್ ಪುಲ್ ಕಾಸಸ್ ಓಷನ್ ಟೈಡ್ಸ್ ಅಂದ್ರೆ ನಮ್ಮ ಒಂದು ಸಮುದ್ರಗಳಲ್ಲಿ ಉಬ್ಬರ ವಿಳಿತಗಳೇನ ಉಂಟಾಗುತ್ತೆ. ಆ ಉಬ್ಬರ ವಿಳಿತಗಳಿಗೆ ಕಾರಣ ಚಂದ್ರ ಇರುವುದು ಅದಕ್ಕೆ ಕಾರಣವಾಗಿರುತ್ತೆ. ಅಂಡ್ ಸ್ಟೆಬಿಲಿಟಿ ಅಂದ್ರೆ ನಮ್ಮ ಒಂದು ಅರ್ತ್ ಟಿಲ್ಟ್ ಆಗಿರುತ್ತೆ ಅಂದ್ರೆ ಸ್ವಲ್ಪ ಬಾಗಿರುತ್ತೆ. ಆ ಟಿಲ್ಟ್ ಆಗಿರ್ತಕ್ಕಂಥದ್ದು ಅಥವಾ ಆ ಒಂದು ಓರೆ ಆಂಗಲ್ ಏನಿರುತ್ತೆ ಅಂದ್ರೆ ನಮ್ಮ ಅರ್ತ್ ಏನಿರುತ್ತೆ ಸೊ ಅದು ಈ ತರ ಟಿಲ್ಟೆಡ್ ಆಕ್ಸಿಸ್ ಅಲ್ಲಿ ಇರುತ್ತೆ. ಈ ತರ ಸ್ಟ್ರೇಟ್ ಆಕ್ಸಿಸ್ ಅಲ್ಲಿ ಇರೋದಿಲ್ಲ, ಅದು ಸ್ವಲ್ಪ ಟಿಲ್ಟೆಡ್ ಆಕ್ಸಿಸ್ ಅಲ್ಲಿ ಇರುತ್ತೆ. ಈ ಟಿಲ್ಟೆಡ್ ಆಕ್ಸಿಸ್ ನಲ್ಲಿಯೇ ಅದರ ಸ್ಟೆಬಿಲಿಟಿಯನ್ನ ಹೊಂದಲಿಕ್ಕೆ, ಯಾಕಂದ್ರೆ ಈ ಟಿಲ್ಟೆಡ್ ಆಕ್ಸಿಸ್ ಅಂತಕ್ಕಂಥದ್ದು ನಮ್ಮ ಭೂಮಿಯ ಒಂದು ಡೇ ಆಗಿರ್ಬೋದು, ನೈಟ್ ಆಗಿರ್ಬೋದು, ಕ್ಲೈಮೇಟ್
ಆಗಿರ್ಬೋದು ಎಲ್ಲದಕ್ಕೂ ಕೂಡ ಇದರ ಆಧಾರದ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಇದು ತುಂಬಾ ಸ್ಟೇಬಲ್ ಆಗಿರಬೇಕು. ಸಪೋಸ್ ಈ ಪೊಸಿಷನ್ಸ್ ಚೇಂಜ್ ಆಗ್ತಾ ಇದ್ರೆ ಫ್ರೀಕ್ವೆಂಟ್ ಆಗಿ ನಮ್ಮ ಭೂಮಿಯ ಮೇಲೆ ಹವಾಮಾನ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಆ ಸ್ಥಿರತೆಯನ್ನ ಕಾಪಾಡಲಿಕ್ಕೆ ನಮ್ಮ ಚಂದ್ರನ ಒಂದು ಅಟ್ರಾಕ್ಷನ್ ಏನಿರುತ್ತೆ, ಆ ಒಂದು ಗ್ರಾವಿಟೇಷನ್ ಪುಲ್ನ ಕಾರಣದಿಂದ ಆ ಸ್ಥಿರತೆಯನ್ನ ಕಾಪಾಡಲಿಕ್ಕೆ ನಮಗೆ ಚಂದ್ರ ಸಪೋರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಸೊ ನಾವು ಚಂದ್ರಯಾನ್ 3 ಅನ್ನ 2023ರಲ್ಲಿ ಸಕ್ಸಸ್ಫುಲ್ ಆಗಿ ಲೂನಾರ್ ಸೌತ್ ಪೋಲ್ಗೆ ಅಂದ್ರೆ ಚಂದ್ರನ ದಕ್ಷಿಣ ಧ್ರುವಕ್ಕೆ ನಾವು ಒಂದು ಸಕ್ಸಸ್ಫುಲ್ ಲ್ಯಾಂಡಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು ಅಥವಾ ರೋವರ್ ಅನ್ನ ಲ್ಯಾಂಡರ್ ಅನ್ನ ಕಳಿಸಿರ್ತಕ್ಕಂಥ ಮೊಟ್ಟ ಮೊದಲ ರಾಷ್ಟ್ರವಾಗಿ ನಮ್ಮ ಭಾರತ ದೇಶವನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಒಂದು ಆರ್ಟಿಮಿಸ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದಾರೆ. ಸೊ ಆರ್ಟಿಮಿಸ್ ಅಂತಕ್ಕಂಥದ್ದು ನಾಸಾದವರು ಕಂಡಕ್ಟ್ ಮಾಡ್ತಾ ಇರತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇಲ್ಲಿ ಮನುಷ್ಯರನ್ನ ಕಳಿಸಿ ವಾಪಸ್ ಕರೆಸ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಮನುಷ್ಯರಿಗೆ ಚಂದ್ರನಿಗೆ ಕಳಿಸಿ ರಿಟರ್ನಿಂಗ್ ಮಿಷನ್ ಅಂತ ಹೇಳ್ತೇವೆ. ಸೊ ವಾಪಸ್ ಕರೆದುಕೊಂಡು ಬರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಶಾಲೆ ನಂಬರ್ 918ಗೆ ಬಂದಿದ್ದೇವೆ. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ಸೊ ಈ ಪ್ರಶ್ನೆಯನ್ನ ನಿಧಾನವಾಗಿ ಓದಿ ಉತ್ತರವನ್ನ ಕೊಡ್ಬೋದಾಗಿರುತ್ತೆ. ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ಐ ಮೀಟ್ ಯು ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ keep reading, take care of yourselves, and thank you very much for watching this.